ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 65ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ, ನೆನ್ನೆ ಮೊನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸೊ ಇನ್ನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಬರ್ತಾ ಇದೆ. ಆ್ಯಕ್ಚುಲಿ ಇದು ಅಫಿಷಿಯಲಿ ಅಪ್ಡೇಟ್ ಅಲ್ಲದೆ ಇರ್ಬೋದು, ಬಟ್ ಸಿನಿಮಾನ ಫಾಲೋ ಮಾಡ್ತಾ ಇರುವ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅದ್ರ ಜೊತೆಗೆ ಸಿನಿಮಾದ ಬಗ್ಗೆ ಪ್ರತಿದಿನ ಮಾತಾಡ್ತಾ ಇರ್ತಾರಲ್ವ, ಸೊ ಆ ವ್ಯಕ್ತಿಗಳು ಮಾತಾಡ್ತಿರೋ ವಿಷಯ ಇದು. ಸೊ ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ ಇಟ್ಸ್ ಎ ಬಜ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಸಿನಿಮಾನ ಡಿಸೆಂಬರಲ್ಲಿ 20ರಿಂದ 30ನೇ ತಾರೀಕು ಒಳಗಡೆ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಅಂದರೆ ಆ್ಯಕ್ಚುಲಿ 20ನೇ ತಾರೀಕು ಅಂತ ಅವರು ಮೆನ್ಷನ್ ಮಾಡ್ತಿದ್ದಾರೆ, ಬಟ್ ನನ್ನ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿರೋದು, ಆ 10 ಡೇಸ್ ಗ್ಯಾಪ್ ಏನಿದೆಯಲ್ಲ, 20ರಿಂದ 30ನೇ ತಾರೀಕು ಅಂತ ಏನಿದೆಯಲ್ಲ, ಸೊ ಈ 10 ದಿನಗಳಲ್ಲಿ ಯಾವುದಾದ್ರೂ ಒಂದು ಡೇಟ್ನ ಲಾಕ್ ಮಾಡುವ ಸಾಧ್ಯತೆ ಇದೆ. ಆ್ಯಂಡ್ ಹೌದು, ನಿಜ, ನೀವು ಪ್ರಶ್ನೆ ಮಾಡಬಹುದು, ಬ್ರೋ ಡಿಸೆಂಬರಲ್ಲಿ ಗೇಮ್ ಚೇಂಜರ್ ಬರ್ತಾ ಇದೆಯಲ್ಲ ಅಂತ. ಆ್ಯಕ್ಚುಲಿ ಗೇಮ್ ಚೇಂಜರ್ ಸ್ಟಿಲ್ ನಾವು ಅವರು ಅನೌನ್ಸ್ಮೆಂಟ್ ಮಾಡಿಲ್ಲ, ಬರ್ತಿದ್ದೀವಿ ಅಂತ ಹೇಳಿದ್ದಾರೆ ಹೊರತು ಡೇಟ್ನ ಸ್ಟಿಲ್ ನಾವು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಲ್ಲ. ಸೊ ನಮಗೆ ಇರುವ ಒಂದು ಒಳ್ಳೆಯ ಇವಾಗ ಒಂದು ಚಾನ್ಸ್ ಏನಪ್ಪ ಅಂದರೆ, ಇಫ್ ಇನ್ ಕೇಸ್ ಏನಾದರೂ ಕಲೈಪುಳಿ ಅವರು ಈ ಡಿಸೆಂಬರ್ ಡೇಟ್ ಏನಿದೆ ಇದನ್ನು ಲಾಕ್ ಮಾಡಿಕೊಂಡ್ರೆ ತುಂಬಾ ಖುಷಿ ಪಡ್ತೀವಿ ಅಂತ ನನ್ನ ಅನಿಸಿಕೆ. ಆ್ಯಂಡ್ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಯಾಕಂದರೆ ನಾವು ಡೇಟ್ ಲಾಕ್ ಮಾಡ್ಕೊಳ್ಳೋದು, ಅದಾದಮೇಲೆ ಅವರು ಮತ್ತೆ ಡೇಟ್ ಲಾಕ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಒನ್ಸ್ ನಾವು ಫಸ್ಟೇ ಡೇಟ್ನ ಲಾಕ್ ಮಾಡ್ಕೊಬಿಟ್ರೆ ಆಪೋಸಿಟಲ್ಲಿ ಬರುವ ವ್ಯಕ್ತಿ ಬಂದ್ಬಿಟ್ಟು ಯಾಕಪ್ಪ ಕ್ಲ್ಯಾಶ್ ಬೇಕು ಅಂತ ಮೇ ಬಿ ಮುಂದಕ್ಕೆ ಹೋಗ್ಬೋದು, ಅಥವಾ ಅವರು ಒಂದು ಸಮ್ ಆಫ್ ಡೇಸ್ನ ಗ್ಯಾಪ್ ತಗೊಂಡು ಮುಂಚೆ ಬರ್ಬೋದು. ಆ ರೀತಿ ಇರುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಈ 10 ದಿನಗಳಲ್ಲಿ ಅಂದರೆ 20ನೇ ತಾರೀಕಿಗೆ ಏನು ಮಾಡ್ತಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಗುರು. ಸೊ ಇನ್ನು ಬಿಗ್ ಬಾಸ್ ವಿಷಯಕ್ಕೆ ಬಂದರೆ, ಇವತ್ತು 28ನೇ ತಾರೀಕು ಈವ್ನಿಂಗು ಅಂದರೆ 8 ಗಂಟೆ 8:30 ಸಮಯ ಆಗ್ತಾ ಇದೆ. ಸೊ ಇದುವರೆಗೂ ರಾಜಾ ರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ 2 ಕಂಟೆಸ್ಟೆಂಟ್ಸ್ನ ರಿವೀಲ್ ಮಾಡಿದ್ದಾರೆ. ಸೊ ಇನ್ನು ಡೈರೆಕ್ಟ್ ಮೊದಲನೇ ಕಂಟೆಸ್ಟೆಂಟ್ ವಿಷಯಕ್ಕೆ ಬಂದರೆ ಗೌತಮಿ ಅಂತ. ಸೊ ಸೀರಿಯಲಲ್ಲಿ ಬಂದ್ಬಿಟ್ಟು ಲೀಡ್ ರೋಲಲ್ಲಿ ಮಾಡಿರ್ತಾರೆ. ಇವರು ಬಂದ್ಬಿಟ್ಟು ಸೀರಿಯಲ್ ಆ್ಯಕ್ಟರ್ ಅಂತಲೇ ಹೆಸರು ಮಾಡ್ಕೊಂಡಿರೋರು. ಆ್ಯಂಡ್ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಜಗದೀಶ್ ಲಾಯರ್ ಅವರು. ಆ್ಯಂಡ್ ಇವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಬೇಕು ಅಂತ ಅನ್ಕೊತಿದ್ದೀನಿ. ಆ್ಯಕ್ಚುಲಿ ಕಾರಣ ಏನು ಗೊತ್ತಾ, ಅವರು ಬಂದ್ಬಿಟ್ಟು ಆ್ಯಕ್ಚುಲಿ ಲಾಯರು, ಹೌದು, ಪ್ರೊಫೆಷ್ನಲಿ. ಆದರೆ ದರ್ಶನ್ ಸರ್ ಅವರು ತಪ್ಪು ಮಾಡಿಲ್ಲ, ಬಂದರು, ಎಲ್ಲ ದರ್ಶನ್ ಸರ್ ಅಭಿಮಾನಿಗಳು ಬಂದರು, ನಾವು ಹೋಗ್ಬಿಟ್ಟು ಫೈಟ್ ಮಾಡೋಣ ಫ್ರೀಡಮ್ ಪಾರ್ಕಲ್ಲಿ ಬಂದ್ಬಿಟ್ಟು ನಾನು ಪರ್ಮಿಷನ್ ತೊಗೊತೀನಿ, ಫೈಟ್ ಮಾಡೋಣ ಅಂತ ಅವ್ರದ್ರಲ್ಲಿ ಒಂದು ಫೈಟ್ ಮಾಡಿದ್ರು. ಆ್ಯಂಡ್ ಸಾಕಷ್ಟು ವಿಷಯಗಳ ಬಗ್ಗೆ ಇವರು ಫೈಟ್ ಸಹ ಮಾಡಿದ್ದಾರೆ. ಆ್ಯಂಡ್ ಗೊತ್ತಿಲ್ಲ ಔಟ್ಸೈಡು ಯಾವ ರೀತಿ ಇರ್ತಾರೋ, ಇನ್ಸೈಡ್ ಯಾವ ರೀತಿ ಇರ್ತಾರೋ ಅಂತ ಗೊತ್ತಿಲ್ಲ. ಆ್ಯಂಡ್ ಇನ್ನೂ ಸಾಕಷ್ಟು ಕಂಟೆಸ್ಟೆಂಟ್ಸ್ನ ರಿವೀಲ್ ಮಾಡಬಹುದು. ಆ್ಯಂಡ್ ಸಮಯ ಜಾಸ್ತಿ ತಗೊಳುತ್ತೆ, ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿಬಿಡೋಣ. ಮಿಕ್ಕಿರೋ ಕಂಟೆಸ್ಟೆಂಟ್ಸ್ ಬೇಕಾದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಕವರ್ ಅಪ್ ಮಾಡೋಣ ಅಂತ ಸದ್ಯಕ್ಕೆ 2 ಕಂಟೆಸ್ಟೆಂಟ್ಸ್ನ ರಿವೀಲ್ ಮಾಡಿದರು. ಸೊ ಆ 2 ಹೆಸರುಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಇಬ್ಬರಲ್ಲಿ ಇವರಿಬ್ಬರೂ ಬಂದ್ಬಿಟ್ಟು ನರಕಕ್ಕೆ ಹೋಗ್ಬೇಕಾ ಅಥವಾ ಸ್ವರ್ಗಕ್ಕೆ ಹೋಗ್ಬೇಕಾ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾಳೆ 6 ಗಂಟೆಗೆ ಬಿಗ್ ಬಾಸ್ ಸೀಸನ್ 11 ಕಿಚ್ಚ ಸುದೀಪ್ ಸರ್ ಅವರು ಹೋಸ್ಟಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಆ್ಯಂಡ್ ಮ್ಯಾಕ್ಸಿಮಾ ಅದ್ರ ಬಗ್ಗೆ ಅಪ್ಡೇಟ್ಸ್ ಇಲ್ಲ ಅಂದರೂ ಸಹ ಕಿಚ್ಚನ ಬಿಗ್ ಬಾಸ್ ಸೀಸನ್ 11 ಬಗ್ಗೆನೂ ಏನಾದರೂ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದಿಂದ ಒಂದು ಸಣ್ಣ ಅಪ್ಡೇಟ್ ಸಿಗ್ತಾ ಇದೆ. ಇದು ಸಹ ಬಜ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಸಿಗ್ತಾ ಇರೋ ಮಾಹಿತಿ. ಸೊ ಭರಣಿ ಸರ್ ಅವರು ಆನ್ ಬೋರ್ಡ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಆ್ಯಕ್ಚುಲಿ ಈ ಭರಣಿ ಸರ್ ಅವರು ಬಂದ್ಬಿಟ್ಟು ಫ್ರಮ್ ತೆಲುಗು ಇಂಡಸ್ಟ್ರಿ, ಆ್ಯಂಡ್ ಹೀ ಈಸ್ ಒನ್ ಆಫ್ ದ ಲೆಜೆಂಡ್ರಿ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಸೊ ಈಗಿನ ಸಮಯದಲ್ಲಿ ಬರುವ ಸಿನಿಮಾಗಳಲ್ಲಿ ಯಾವುದೇ ಸಿನಿಮಾಗಳಲ್ಲಿ ಅತಿ ಜಾಸ್ತಿ ಕಾಣಿಸ್ಕೊಂಡಿಲ್ಲ, ಬಟ್ ಹಳೇ ಸಿನಿಮಾಗಳನ್ನ ನೀವೇನಾದರೂ ನೋಡಿದರೆ ಖಂಡಿತ ನಿಮಗೆ ತುಂಬಾ ಖುಷಿ ಪಡ್ತೀರಾ. ಒನ್ ಆಫ್ ದ ಲೆಜೆಂಡ್ರಿ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಸೊ ಇನ್ನೊಬ್ಬರು ಸಹ ಆನ್ ಬೋರ್ಡ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ, ಬಟ್ ಅವ್ರ ಹೆಸರು ನನಗೆ ಖಂಡಿತವಾಗ್ಲೂ ತಿರುಗೋದಿಲ್ಲ, ಅಂದರೆ ನಾನು ಹೇಳೋಕ್ಕೆ ಆಗಲ್ಲ. ಸೊ ಅವ್ರ ಫೋಟೋನ ನಿಮಗೆ ಮೇಲೆ ಪ್ಲೇ ಮಾಡ್ತಿದ್ದೀನಿ, ಒಂದು ಸಲ ಚೆಕ್ ಮಾಡ್ಕೋಬೇಡಿ. ಆ್ಯಂಡ್ ಈಸ್ ಎನ್ ಬ್ರಿಟಿಷನ್ ಆ್ಯಕ್ಟರ್ ಆ್ಯಂಡ್ ಒಂದು ಒಳ್ಳೆ ಗಟ್ಸ್ ಇರೋ ವ್ಯಕ್ತಿನೇ ಅಂತಲೇ ಹೇಳ್ಬೋದು. ಸೊ ಅವ್ರ ಹೆಸರನ್ನ ಹೇಳೋಕ್ಕೆ ಸೀರಿಯಸ್ಲಿ ಅದೇನೋ ಇದೆ ಗುರು, ನನಗೆ ತಿರುಗ್ತಾ ಇಲ್ಲ ಬಾಯಲ್ಲಿ, ಸುಮ್ಮನೆ ನಾನೇನೋ ಹೇಳೋದು ತಪ್ಪಾಗ್ಬಿಡುತ್ತೆ.
ಸೊ ನೋಡಿ ಯಾವ ರೀತಿ ಅವರ ಹೆಸರು ಏನಿದು ಅಂತ ನೀವೇನು ಓದ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಝೀಬ್ರಾ ಸೆಪ್ಟೆಂಬರ್ 30ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಇಟ್ಸ್ ಆ್ಯನ್ ಪ್ಯಾನ್ ಇಂಡಿಯಾ ಮೂವಿ ಫ್ರಮ್ ತೆಲುಗು ಇಂಡಸ್ಟ್ರಿ ಆ್ಯಂಡ್ ಅದರಲ್ಲಿ ನಮ್ಮ ಡಾಲಿ ಧನಂಜಯ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಫುಲ್ ಪ್ಲೇಜೆಡ್ ಕ್ಯಾರೆಕ್ಟರ್ ಆಗಿ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಹೀ ಈಸ್ ಆ್ಯನ್ ಆ್ಯಕ್ಟರ್ ವರ್ಕ್ಡ್ ವಿತ್ ಎ ಝೀಬ್ರಾ ಸಿನಿಮಾ. ಸೊ ಸೆಪ್ಟೆಂಬರ್ 30ನೇ ತಾರೀಕು ಒಂದ್ಸಲ ನೋಡಬೇಕು ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ದೇವರಾಜ್ ಸಿನಿಮಾದ ಬಗ್ಗೆ ನಾವು ಯಾವುದೇ ರೀತಿ ಸಿನಿಮಾನ ನೋಡ್ಕೊಬಂದು ಸಹ ನಾವು ರಿವ್ಯೂ ಮಾಡಿಲ್ಲ. ಸಣ್ಣದಾಗಿ ಹೇಳ್ಬಿಡ್ತೀನಿ, ಜಾಸ್ತಿ ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಈಗಾಗಲೇ ಸಾಕಷ್ಟು ಜನ ನೋಡಿರ್ತೀರ. ಸೊ ವಿಷಯ ಏನಪ್ಪ ಅಂದರೆ ಫಸ್ಟ್ ಹಾಫ್ ಬಂದ್ಬಿಟ್ಟು ತುಂಬ ಚೆನ್ನಾಗೇ ನಡೀತಾ ಇದೆ. ಆ್ಯಂಡ್ ಇನ್ನು ಸೆಕೆಂಡ್ ಹಾಫ್ ವಿಷಯಕ್ಕೆ ಬಂದರೆ ಕೆಲವೊಂದು ಸೀನ್ಸ್ ಬಂದ್ಬಿಟ್ಟು ಲ್ಯಾಗ್ ಹೊಡೆಯುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರಲ್ಲ, ಇದೊಂದು ರಂಬೋಲ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಅಪ್ಪನೂ ಸತ್ತೋಗ್ತಾನೆ, ಅವನು ಸತ್ತೋಗ್ತಾನೆ, ಇನ್ನು ಪಾರ್ಟ್ 2 ಬೇರೆ ಇದೆ ಅಂತ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಯಾವ ರೀತಿ ಪಾರ್ಟ್ 2 ಬರುತ್ತೆ ಏನು ಅಂತ ನನಗಂತೂ ಗೊತ್ತಿಲ್ಲ. ಆ್ಯಂಡ್ ಸಿನಿಮಾ ನೋಡಬಹುದಾ ನೋಡೋಕ್ಕಾಗಲ್ವಾ ಅಂತ ಹೇಳೋ ವಿಷಯ ಏನಪ್ಪ ಅಂದರೆ ಖಂಡಿತ ನೋಡಬಹುದು. ತುಂಬಾ ಕೆಟ್ಟ ಸಿನಿಮಾ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಇದೊಂದು ರೆಗ್ಯುಲರ್ ಕಮರ್ಷಿಯಲ್ ಸ್ಕ್ರಿಪ್ಟ್ ಅಂತಲೇ ಹೇಳ್ಬೋದು. ಸಾಕಷ್ಟು ಸಿನಿಮಾಗಳು ಇದೇ ರೀತಿ ಬಂದಿದ್ದಾವೆ, ಬಟ್ ಅದನ್ನೇ ಇಟ್ಕೊಂಡು ಇನ್ನೊಂದು ಸಿನಿಮಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಸದ್ಯಕ್ಕೆ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗಿದೆ. ಆ್ಯಂಡ್ ಇನ್ನು ವಿಷಯ ಏನಪ್ಪ ಅಂದರೆ ಫಸ್ಟ್ ಡೇ ಕಲೆಕ್ಷನ್ನು 172 crores ಕಲೆಕ್ಟ್ ಮಾಡಿದೆ. ಸೊ ಇನ್ನೂ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ರಾಮ್ ಚರಣ್ ಸರ್ ಅವರ ಗೇಮ್ ಚೇಂಜರ್ ಸಿನಿಮಾದಿಂದ ಸೆಕೆಂಡ್ ಸಿಂಗಲ್ ಪ್ರೋಮೋ ರಿಲೀಸ್ ಆಗಿದೆ. ಆ್ಯಂಡ್ ಇನ್ನು ಫುಲ್ ಸಾಂಗ್ ಬಂದ್ಬಿಟ್ಟು 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇನ್ನೂ ಪ್ರೋಮೋ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಇದರಲ್ಲಿ ಕನ್ನಡ ವರ್ಷನ್ನು ಸ್ಟಿಲ್ ನಾವು ಯಾವುದೇ ರೀತಿ ಪ್ರೋಮೋ ಬಂದಿಲ್ಲ. ಆ್ಯಂಡ್ ಬರುತ್ತೋ ಇಲ್ವೋ ಅಂತಲೂ ಸದ್ಯಕ್ಕೆ ಮಾಹಿತಿಗಳು ಇಲ್ಲ. ಇನ್ನೂ ಸಾಕಷ್ಟು ಅಪ್ಡೇಟ್ಸ್ ಇದ್ದಾವೆ, ಬಟ್ ನನ್ನ ರೀಸೆಂಟ್ ವೀಡಿಯೋಗಳಲ್ಲಿ ಬರ್ತಿದ್ದ ಕಮೆಂಟ್ ಏನಪ್ಪ ಅಂದರೆ, ಬ್ರೋ ತುಂಬಾ ಲೆಂತ್ ಇದೆ, ಸ್ವಲ್ಪ ಕಡಿಮೆ ಮಾಡಿಕೊಂಡು ಯಾವುದ್ಯಾವುದು ಮೇನ್ ಅಪ್ಡೇಟ್ಸ್ ಇದ್ದಾವೋ ಅದನ್ನು ಮಾತ್ರ ತಿಳಿಸ್ಕೊಡಿ. ಇಫ್ ಏನಾದರೂ ಅದು ಬಜ್ ಅಥವಾ ನಾರ್ಮಲ್ ಸಣ್ಣ ಅಪ್ಡೇಟ್ ಆಗಿದ್ದರೆ ಖಂಡಿತ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಕವರಪ್ ಮಾಡಿ. ಜಾಸ್ತಿ ಲ್ಯಾಗ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಜಾಸ್ತಿ ಲೆಂತ್ ಮಾಡೋಕ್ಕೆ ಹೋಗಬೇಡಿ ಅಂತ ಸಾಕಷ್ಟು ಜನ ಮಾತಾಡ್ತಿದ್ರು. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಒಂದು ಎಪಿಸೋಡಲ್ಲಿ 5 ರಿಂದ 6 ಅಪ್ಡೇಟ್ಸ್ನ ತಿಳಿಸೋಕೆ ಇನ್ನು ಮುಂದೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ. ಸೊ ಮೊನ್ನೆ ಯಾವುದೇ ಎಪಿಸೋಡ್ ಬಂದಿರಲಿಲ್ಲ. ಕಾರಣ ಏನಪ್ಪ ಅಂದರೆ ಟ್ರೈಪಾಡ್ ಹೊಡೆದೋಗಿದೆ ಆ್ಯಂಡ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಏನು ಮಾಡೋದು, ಒಬ್ಬ ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ತಗೊಳ್ಳಬೇಕು, ಬಟ್ ಗೊತ್ತಿಲ್ಲ ಏನು ಮಾಡೋದಂತ, ಕಷ್ಟ ಆಗುತ್ತೆ. ಹೊಡೆದೋಗಿದೆ, ಈಸ್ಕೋಬೇಕು, ಬಟ್ ಹೇಳೋಕ್ಕೆ ಹೆಂಗೆ ಸರಿ ಇರಲಿ ಬಿಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಹೇಳ್ಕೊಳಕ್ಕೂ ಮರಿಬೇಡಿ. ಲವ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.